Hello, Namaste, welcome. So, welcome to the introductory video of Aircraft Maintenance Engineering, that is AME. ಸೆಷನ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಅದಾದ ನಂತರ ಇಂಟ್ರಡಕ್ಟರಿ ಸೆಷನ್ ಕಂಟಿನ್ಯೂ ಮಾಡೋಣ. ಸೊ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್, ಈ AME ಅಡ್ಮಿಷನ್ಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರೋದಿಲ್ಲ. CET, NEET, JEE ಈ ತರ ಯಾವುದೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರೋದಿಲ್ಲ. ಅಂಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕೆಸೆಟ್ ಅಥವಾ KCET ಎಕ್ಸಾಮಿನಲ್ಲಿ ನೀವು ಪಡೆದಂತಹ ರ್ಯಾಂಕಿಂಗು ಈ AME ಅಡ್ಮಿಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ಅಡ್ಮಿಷನ್ ಹೇಗೆ? ಅಡ್ಮಿಷನ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಅಂದ್ರೆ ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಸೊ ಇರದೇ 120 ಸೀಟು. ಸೊ ಮೊದಲನೇ ಪಾಯಿಂಟ್ ನ ಕನ್ಕ್ಲೂಷನ್ ಅಂತಂದ್ರೆ ಇರದೇ 120 ಸೀಟು, ನೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂಡ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಡ್ಮಿಷನ್. ಸೊ ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರೋದಿಲ್ಲ, ಈ ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಇರದೇ 120 ಸೀಟು, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನೀವು AME ಮಾಡಂಗಿದ್ರೆ, ಸೊ ನೀವು ಸ್ಟೂಡೆಂಟ್ ಆಗಿದ್ರೆ, ನೀವು ಅಥವಾ ನಿಮ್ಮ ಮಗನ ಮಗಳ ಸ್ಟೂಡೆಂಟ್ ಆಗಿದ್ರೆ AME ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಕ್ ಶೋರ್ ದಟ್ ನೀವು AME ವಿತ್ BSc ಮಾಡಿ. ಅಂಡ್ ನಾನು ಯಾವಾಗ್ಲೂ ಹೇಳೋದೇನೋ AME ಡ್ಯುಯಲ್ ಸರ್ಟಿಫಿಕೇಟ್ ಕೋರ್ಸ್ AME ವಿತ್ BSc. ಸೊ ನೀವು ಮಾಡಬೇಕಾದ್ರೂ AME ವಿತ್ BSc ಮಾಡಬೇಕು. ಯಾಕೆ ವಿತ್ BSc ಮಾಡಬೇಕು? ವಿತೌಟ್ BSc ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಈ ಎಲ್ಲಾ ಡೀಟೇಲ್ಸ್ ನಾನು ನಿಮ್ಗೆ ಪಾರ್ಟ್ 2 ಆಫ್ ಡಿಸಿಷನ್ ಮೇಕಿಂಗ್ ವಿಡಿಯೋ ಹೇಳ್ತೀನಿ. ಎಲ್ಲಿದೆ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ? ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ, ಅದು 3ನೇ ವಿಡಿಯೋ. ಈಗ ಮೊದಲನೇ ವಿಡಿಯೋ ಇಂಟ್ರಡಕ್ಟರಿ ಸೆಷನ್ ನೀವು ನೋಡ್ತಾ ಇದ್ದೀರಾ. ಸೊ ಎರಡನೇದು ಪಾರ್ಟ್ 1 ಡಿಸಿಷನ್ ಮೇಕಿಂಗ್ ವಿಡಿಯೋ, ಮೂರನೇದು ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ. ಸೊ ಆ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ ಅಲ್ಲಿ ಯಾಕೆ BSc ಮಾಡಬೇಕು, AME ವಿತ್ BSc ಯಾಕೆ ಮಾಡಬೇಕು, ವಿತೌಟ್ BSc ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಫ್ಯೂಚರ್ ಅಲ್ಲಿ ಏನೇನ್ ಪ್ರಾಬ್ಲಮ್ ನ ಅನುಭವಿಸಬೇಕಾಗುತ್ತೆ, ಏನೇನ್ ಸರ್ಕಮ್ಸ್ಟೆನ್ಸಸ್ ನಾವು ಫೇಸ್ ಮಾಡಬೇಕಾಗುತ್ತೆ, ಸೊ ಯಾವ ತರ ನಮ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ವಿತೌಟ್ BSc ಮಾಡಿದ್ರೆ, ಇದನ್ನೆಲ್ಲ ಇನ್ ಡೀಟೈಲ್ ಆಗಿ ನಾನು ನಿಮ್ಗೆ ಪಾರ್ಟ್ 2 ಆಫ್ ಡಿಸಿಷನ್ ಮೇಕಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸೊ ಮೂರನೇ ಪಾಯಿಂಟ್, 2 ಪಾಯಿಂಟ್ ನಾವು ಡಿಸ್ಕಸ್ ಮಾಡೋದು. ಮೂರನೇ ಪಾಯಿಂಟ್ ಏನಂದ್ರೆ, ನೀವು ಸ್ಟೂಡೆಂಟ್ಸ್ ಆರೋ ಆಗ್ಲಿ, ಪೇರೆಂಟ್ಸ್ ಆರೋ ಆಗ್ಲಿ, ಸೊ ಐದರ್ ನೀವು ಎಂಕ್ವೈರಿ ಅಥವಾ ಅಡ್ಮಿಷನ್ಗೆ ಅಥವಾ ಇನ್ಯಾವುದಾರ ಒಂದು ರೀಸನ್ಗೆ ಕಾಲೇಜ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ಕಾಲೇಜ್ನ ವಿಸಿಟ್ ಮಾಡ್ತೀರಾ ಅಂತಂದ್ರೆ 1 or 2 days ಬಿಫೋರ್ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ಗೆ ಇನ್ಫಾರ್ಮ್ ಮಾಡಿ ವಿಸಿಟ್ ಮಾಡಬೇಕು. ಯಾರದು ಕನ್ಸರ್ನ್ ಪರ್ಸನ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಅವ್ರ ಫೋನ್ ನಂಬರ್ ಎಲ್ಲಿದೆ, ಯಾವ್ದದು ಕಾಲೇಜು, ಸೊ ಇದನ್ನ ನಿಮ್ಗೆ ತಿಳ್ಕೊಳ್ಳೋಕೆ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಅಥವಾ ಫೋನ್ ನಂಬರ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಜೊತೆಗೆ ಸ್ಕ್ರೀನ್ ಮೇಲೂ ಕೂಡ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಆ ಕಾಂಟ್ಯಾಕ್ಟ್ ಡೀಟೇಲ್ ಅಥವಾ ಫೋನ್ ನಂಬರ್ ನ ತಗೊಂಡು ಕನ್ಸರ್ನ್ ಪರ್ಸನ್ ಫೋನ್ ಮಾಡಿ 1 or 2 days ಬಿಫೋರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ನೀವು ಕಾಲೇಜ್ನ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಯಾಕಂದ್ರೆ AME ಕಾಲೇಜ್ನ ವಿಸಿಟಿಂಗ್ ಪ್ರೋಟೋಕಾಲ್ಸ್ ಬೇರೆ ಇರುತ್ತೆ. ಇಟ್ ಇಸ್ ನಾಟ್ ಲೈಕ್ ಕನ್ವೆನ್ಷನಲ್ ಕಾಲೇಜ್. AME ಕಾಲೇಜ್ನ ವಿಸಿಟಿಂಗ್ ಪ್ರೋಟೋಕಾಲ್ಸ್ ಬೇರೆ ಇರುತ್ತೆ. ಆದ ಕಾರಣ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ಫಾರ್ಮ್ ಮಾಡಿ ನಂತರ ವಿಸಿಟ್ ಮಾಡಿ. ಸೊ 3 ಪಾಯಿಂಟ್ ಆಯ್ತು. ಈಗ 4ನೇ ಪಾಯಿಂಟ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈಗಾಗಲೇ ನಿಮ್ಗೆ ಬೇರೆ ಬೇರೆ ಸೋರ್ಸ್ಗಳಿಂದ ಈ ಕೋರ್ಸ್ ಬಗ್ಗೆ ಒಂದಷ್ಟು ಒಪಿನಿಯನ್ಸ್, ಫೀಡ್ಬ್ಯಾಕ್ಸ್, ಇನ್ಫಾರ್ಮೇಶನ್ಸ್ಗಳು ಬಂದಿರುತ್ತೆ ಅಥವಾ ಮುಂದೆ ಬರಬಹುದು. ಆ ತರ ಬಂದಂತಹ ಒಪಿನಿಯನ್ಸ್, ಫೀಡ್ಬ್ಯಾಕ್ಸ್, ಇನ್ಫಾರ್ಮೇಶನ್ಸ್ಗಳಲ್ಲಿ 95-98% ಇನ್ಫಾರ್ಮೇಶನ್ ತಪ್ಪಾಗಿರುತ್ತೆ. ಯಾವ ತರ ಅಂತ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಮೊದಲನೇ ಇನ್ಫಾರ್ಮೇಶನ್ ಏನ್ ಬಂದಿರುತ್ತೆ, ಅಲ್ಲಿ ಹೆಸರು ನೋಡಿ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್. ಮೊದಲನೇ ಮೇಂಟೆನೆನ್ಸ್ ಅಂತಿದೆ. ಸೊ ಮೇಂಟೆನೆನ್ಸ್ ಅಂದ್ರೆ ರಿಪೇರಿ ಕೆಲಸ ಅಂತ ಬಂದಿರುತ್ತೆ, ಅದು ಸುಳ್ಳು. ಸೊ ಎರಡನೇದು, ಹೆಸರಲ್ಲಿ ಮೇಂಟೆನೆನ್ಸ್ ಇರೋ ಕಾರಣಕ್ಕೆ ಅದು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸೂಟಬಲ್ ಆದಲ್ಲ, ಅಂದ್ರೆ ಈ ಕೋರ್ಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸೂಟಬಲ್ ಅಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಮೂರನೇದು, ಈ ಕೋರ್ಸ್ ಆದ ನಂತರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. 4ನೇದು, ನೀವು ಗ್ರಾಜುಯೇಟ್ ಆಗಕ್ಕಾಗಲ್ಲ ಈ ಕೋರ್ಸ್ ಆದ್ಮೇಲೆ ಅಂತ ಬಂದಿರುತ್ತೆ, ಅದು ಸುಳ್ಳು. 5ನೇದು, ನೀವು ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳಿಗೆ ಅಪಿಯರ್ ಆಗಕ್ಕಾಗಲ್ಲ ಅಥವಾ ಗೌರ್ಮೆಂಟ್ ಎಕ್ಸಾಮಿನೇಷನ್ ಈ KPSC, UPSC, PSI, IBPS ಈ ತರ ಗೌರ್ಮೆಂಟ್ ಎಕ್ಸಾಮಿನೇಷನ್ ಬರೆಯಕ್ಕಾಗಲ್ಲ ಈ ಕೋರ್ಸ್ ಆದ್ಮೇಲೆ ಅಂತ ಬಂದಿರುತ್ತೆ, ಅದು ಸುಳ್ಳು. 6ನೇದು, ನೀವು ಗ್ರಾಜುಯೇಟ್ ಆಗಲ್ಲ, ಪದವೀಧರ ಆಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. 7ನೇದು, ನೀವು IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ ಈ ಕೋರ್ಸ್ ಆದ್ಮೇಲೆ ಅಂತ ಬಂದಿರುತ್ತೆ, ಅದು ಸುಳ್ಳು. 8ನೇದು, ಹೈಯರ್ ಎಜುಕೇಶನ್ MSc ಅಥವಾ MBA ಈ ತರ ಹೈಯರ್ ಎಜುಕೇಶನ್ ಅಪ್ ಟು PhD ಈ ತರ ಹೈಯರ್ ಎಜುಕೇಶನ್ ಮಾಡಕ್ಕಾಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಅಂಡ್ 9ನೇದು, ಲಿಮಿಟೆಡ್ ಸ್ಕೋಪ್ ಇರುವಂತಹ ಅಥವಾ ಲಿಮಿಟೆಡ್ ಆಪರ್ಚುನಿಟಿ ಇರುವಂತಹ ಕೋರ್ಸ್ ಅಂತ ಒಪಿನಿಯನ್ ಬಂದಿರುತ್ತೆ, ಅದು ಸುಳ್ಳು. 10ನೇದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಂತಿದೆ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್. ಸೊ ಏರ್ಕ್ರಾಫ್ಟ್ ಅಂದ್ರೆ ಏರೋಪ್ಲೇನ್ ಎಲ್ಲಿರುತ್ತೆ, ಏರ್ಪೋರ್ಟ್ ಅಲ್ಲಿ ಇರುತ್ತೆ. ಸೊ ಏರ್ಪೋರ್ಟ್ ಅಲ್ಲಿ ಬಿಟ್ಟು ನೀವು ಬೇರೆ ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಅಂಡ್ ಇನ್ನೊಂದು, ಇದೇ ಸೆಕ್ಟರ್ ಅಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. 11ನೇ ಪಾಯಿಂಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇದೇ ಸೆಕ್ಟರ್ ಅಲ್ಲಿ ಅಂದ್ರೆ ಏರ್ಕ್ರಾಫ್ಟ್ ಸೆಕ್ಟರ್ ಅಲ್ಲಿ ಮಾತ್ರ ನೀವು ಕೆಲಸ ಮಾಡಬೇಕಾಗುತ್ತೆ, ಬೇರೆ ಯಾವ ಸೆಕ್ಟರ್ ಅಲ್ಲೂ ಕೆಲಸ ಮಾಡಕ್ಕಾಗಲ್ಲ ಅಂತ ಒಪಿನಿಯನ್ ಬಂದಿರುತ್ತೆ, ಅದು ಸುಳ್ಳು. ಮತ್ತೆ ಸತ್ಯಾಂಶ ಏನು ಅಂತ ವಿತ್ ಪ್ರೂಫ್ ನೀವು ತಿಳ್ಕೊಬೇಕಾದ್ರೆ, ವಿತ್ ಪ್ರೂಫ್ ಅಂಡ್ ವಿತ್ ಕ್ಲಾರಿಟಿ ನೀವು ತಿಳ್ಕೊಬೇಕಾದ್ರೆ ಏನ್ ಮಾಡಬೇಕು, ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ 3 ವಿಡಿಯೋ ಇದೆ. ಅದರಲ್ಲಿ ಮೊದಲನೇದು ಇಂಟ್ರಡಕ್ಟರಿ, ಈಗ ನೀವು ನೋಡ್ತಾ ಇದ್ದೀರಾ.
ಸೊ ಎರಡನೇದು ಪಾರ್ಟ್ 1 ಡಿಸಿಷನ್ ಮೇಕಿಂಗ್ ವಿಡಿಯೋ, ಮೂರನೇದು ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ. ಈ ಮೂರು ವಿಡಿಯೋನ ಇದೇ ಆರ್ಡರ್ ಅಲ್ಲಿ ನೀವು ನೋಡ್ಕೊಂಡು ಬಂದ್ರೆ ವಿತೌಟ್ ಫೇಲ್, ವಿತೌಟ್ ಮಿಸ್ಸಿಂಗ್, ವಿತೌಟ್ ಸ್ಕಿಪ್ಪಿಂಗ್ ನೋಡ್ಕೊಂಡು ಬಂತು ಅಂದ್ರೆ ಸೊ ಯಾವ್ಯಾವ ರೂಮರ್ಸ್ಗೆ ಕ್ಲಾರಿಟಿ ಸಿಗುತ್ತೆ, ಎಲ್ಲಾ ರೂಮರ್ಸ್ಗಳಿಗೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಬೋದಾ, IT ಸೆಕ್ಟರ್ ವರ್ಕ್ ಮಾಡಬಹುದಾ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅದು ಸೂಟಬಲ್, ಗ್ರಾಜುಯೇಟ್ ಆಗ್ತೀರಾ, ಈ ಎಲ್ಲಾ ಡೀಟೇಲ್ಸ್ಗೆ ವಿತ್ ಪ್ರೂಫ್ ಯಾವ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಬರುತ್ತೆ, ಎಷ್ಟು AME ನೆಕ್ಸ್ಟ್ ವೇಕೆನ್ಸಿ ಕಾಲ್ ಆಗ್ತಾ ಇದೆ, ಎಷ್ಟು ಏರ್ಕ್ರಾಫ್ಟ್ ಗಳು ಆರ್ಡರ್ ಆಗಿದೆ, ಮುಂದೆ ಸ್ಕೋಪ್ ಏನಿರುತ್ತೆ, ಎಲ್ಲ ಡೀಟೇಲ್ಸ್ಗಳು ನಿಮಗೆ ವಿತ್ ಪ್ರೂಫ್ ಈ ಮೂರು ವಿಡಿಯೋ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ವಿತೌಟ್ ಸ್ಕಿಪ್ಪಿಂಗ್ ಇನ್ ಡೀಟೇಲ್ ಆಗಿ ನೋಡ್ಕೊಂಬಂತು ಅಂದ್ರೆ ಅದೇ ಆರ್ಡರ್ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಆಸ್ ಐ ಯೂಶುವಲಿ ಸೇ, ಡು ನಾಟ್ ಸ್ಕಿಪ್ ಎನಿ ಪಾರ್ಟ್ because everything is important. So without wasting the time, let's get started and let us dive deep into introductory video of aircraft maintenance engineering. So AME is a dual certificate course. Certificate 1 AME, certificate 2 BSc. So basic ಇಂದ ಶುರು ಮಾಡೋಣ. AME ಇಂದನೇ ಶುರು ಮಾಡ್ಬಿಡೋಣ. AME certificate ಎಲ್ಲಿಂದ ಬರುತ್ತೆ? From whom AME certificate is awarded? AME certificate will be awarded from DGCA. DGCA ಅಂದ್ರೆ ಏನು? ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ. ವಾಟ್ ಈಸ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್? ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮ್ಗೊಂದು ಉದಾಹರಣೆ ತಗೋತೀನಿ. ಈಗ ನಮ್ಮ ಭಾರತ ದೇಶದಲ್ಲಿ 2 ವೀಲರ್ 4 ವೀಲರ್ ಟ್ರಕ್ಕು, ಲಾರಿ, ಆಟೋ ಇದಕ್ಕೆಲ್ಲ ಒಂದು ರೆಗ್ಯುಲೇಟಿಂಗ್ ಅಥಾರಿಟಿ ಇದೆ. ಅದನ್ನು ನಾವು RTO ಅಂತ ಕರಿತೀವಿ. ಆ RTO ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂಡರ್ಗೆ ಬರುತ್ತೆ. ಅದಕ್ಕೊಬ್ಬರು ಮಿನಿಸ್ಟರ್ ಇದ್ದಾರೆ. ಹಾಗೆ ಏರೋಪ್ಲೇನ್ ಹೆಲಿಕಾಪ್ಟರ್ಗಳಿಗೆ ಸಿವಿಲ್ ಏವಿಯೇಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಭಾರತದಲ್ಲಿ ಒಂದು ರೆಗ್ಯುಲೇಟಿಂಗ್ ಅಥಾರಿಟಿ ಇದೆ. ಅದನ್ನು ನಾವು DGCA ಅಂತ ಕರಿತೀವಿ. ಈ DGCA ಮಿನಿಸ್ಟ್ರಿ ಆಫ್ ಏರ್ವೇಸ್ ಅಥವಾ ಮಿನಿಸ್ಟ್ರಿ ಆಫ್ ಏರ್ ಟ್ರಾನ್ಸ್ಪೋರ್ಟೇಷನ್ ಅಂಡರ್ಗೆ ಬರುತ್ತೆ. ಅದಕ್ಕೊಬ್ಬರು ಮಿನಿಸ್ಟರ್ ಇದ್ದಾರೆ. ಸೊ ಸಿಂಪಲ್ ಆಗಿ ಹೇಳೋದಾಯ್ತು ಅಂತಂದ್ರೆ ಈ AME ಸರ್ಟಿಫಿಕೇಟ್ ನಿಮಗೆ DGCA ಇಂದ ಬರುತ್ತೆ. ಇನ್ನು ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಹೇಳೋದಾಯ್ತು ಅಂದ್ರೆ DGCA ಅನ್ನೋದು ಸಿವಿಲ್ ಏವಿಯೇಷನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ನೆನ್ಪಿಟ್ಕೋಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ AME ಸರ್ಟಿಫಿಕೇಟ್ ನಿಮ್ಗೆ ಬರ್ತಾ ಇದೆಯಲ್ಲ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನೇ ಬರ್ತಾ ಇದೆ, ಭಾರತ ಸರ್ಕಾರದಿಂದನೇ ಬರ್ತಾ ಇದೆ. ಇದು ಹೈಲೈಟಿಂಗ್ ಪಾಯಿಂಟು. ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಇದು ಒನ್ ಆಫ್ ದ ಅಡ್ವಾಂಟೇಜ್ ಪಾಯಿಂಟ್ ಫಾರ್ ದ ಸ್ಟೂಡೆಂಟ್ಸು. ಇದನ್ನ ನೆನ್ಪಿಟ್ಕೊಂಡಿರಿ. ಈ ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಯಾಕಂತಂದ್ರೆ ಇದೇ ಸೆಷನಲ್ಲಿ ಮುಂದೊಂದು ಕಡೆ ಇದ್ರ ಬಗ್ಗೆ ನಾವು ಇನ್ನೊಂದ್ಸರಿ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಪಾಯಿಂಟ್ ನಿಮ್ಗೆ ಏನು ಗೊತ್ತಾಯಿತು? AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯಿತು. ಸೊ DGCA ಇಂದ ಬರುತ್ತೆ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟು ಹೂ ಈಸ್ ಅನ್ AME. ಸೊ ಸಿವಿಲ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಮೆಕ್ಯಾನಿಕಲ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಯಾರು ಅವ್ರು ಯಾಕಬೇಕು, ಆಟೋಮೊಬೈಲ್ ಇಂಜಿನಿಯರ್ ಯಾರು ಅವ್ರು ಯಾಕಬೇಕು, ಇದೆಲ್ಲ ಗೊತ್ತು ನಿಮಗೆ. ಆದರೆ ಈ AME ಅನ್ನೋರು ಯಾರು ಅವ್ರು ಯಾಕಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹೂ ಇಸ್ ಅನ್ AME? ಹೂ ಇಸ್ ಅನ್ AME ಅಂತ ಹೇಳೋಕ್ಕೆ ಎಗೇನ್ ಒಂದು ಎಕ್ಸಾಂಪಲ್ ತಗೋತೀನಿ, ಒಂದು ಸಣ್ಣ ಎಕ್ಸಾಂಪಲ್ ತಗೋತೀನಿ. ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನ್. ಟೆಕ್ನಿಕಲ್ ಆಗಿ ನಾವು ಏರೋಪ್ಲೇನ್ನ ಏರ್ಕ್ರಾಫ್ಟ್ ಅಂತ ಕರಿತೀವಿ, ನೀವು ಏರೋಪ್ಲೇನ್ ಅಂತ ಕರಿತೀರಾ. ಸೊ ವಿಮಾನ ಕನ್ನಡದಲ್ಲಿ ವೆರಿ ಸಿಂಪಲ್. ಸೊ ಟೆಕ್ನಿಕಲ್ ನೇಮ್, ಜನರಲ್ ನೇಮ್, ಅಳಿಯಲ್ಲ ಮಗಳ ಗಂಡ ಅಂತ ಅಷ್ಟೇ. ಸೊ ಟೆಕ್ನಿಕಲ್ ಆಗಿ ನಾವು ಏರ್ಕ್ರಾಫ್ಟ್ ಅಂತ ಕರಿತೀವಿ, ನೀವು ಏರೋಪ್ಲೇನ್ ಅಂತ ಕರಿತೀರಾ. ಈ ಏರ್ಕ್ರಾಫ್ಟ್ನ ಅಥವಾ ಏರೋಪ್ಲೇನ್ನ ಫ್ಲೈ ಮಾಡೋರು ಯಾರು, ಡ್ರೈವ್ ಮಾಡೋರು ಯಾರು ಹೇಳಿ ನೋಡೋಣ? ಎಸ್, ಪೈಲಟ್. ಪೈಲಟ್ ಇಸ್ ಅ ಪರ್ಸನ್ ಹೂ ಫ್ಲೈಸ್ ಆರ್ ಡ್ರೈವ್ಸ್ ಅನ್ ಏರ್ಕ್ರಾಫ್ಟ್. ಈ ಪೈಲಟ್ ಎಕ್ಸ್ಪೀರಿಯನ್ಸ್ನ ನಾವು ಹವರ್ಸಲ್ಲಿ ಹೇಳ್ತೀವಿ, ಇಯರ್ಸಲ್ಲಿ ಹೇಳಲ್ಲ. ಸಪೋಸ್ ನೀವು ಬೇರೆ ಬೇರೆ ಪ್ರೊಫೆಷನ್ ತಗೊಳ್ಳಿ. ಲಾಯರು 16 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಅಡ್ವೊಕೇಟು, 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಡಾಕ್ಟ್ರು, 32 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಲೆಕ್ಚರರ್ಸು, 18 ವರ್ಷ ಎಕ್ಸ್ಪೀರಿಯನ್ಸ್ ಇಂಜಿನಿಯರು, ಈ ಥರ ಬೇರೆ ಬೇರೆ ಪ್ರೊಫೆಷನ್ಸ್ನ ನಾವು ಇಯರ್ಸಲ್ಲಿ ಅಳಿತೀವಿ. ಆದರೆ ಪೈಲಟ್ ಪ್ರೊಫೆಷನ್ಸ್ನ ನಾವು ಇಯರ್ಸಲ್ಲಿ ಅಳಿಯಲ್ಲ, ಹವರ್ಸಲ್ಲಿ ಅಳಿತೀವಿ. ಯಾವ ಥರ ಅಂತಂದರೆ 600 ಡೊಮೆಸ್ಟಿಕ್ ಫ್ಲೈಯಿಂಗ್ ಹವರ್ಸ್, 900 ಇಂಟರ್ನ್ಯಾಷನಲ್ ಫ್ಲೈಯಿಂಗ್ ಹವರ್ಸ್ ಅಂತ ನಾವು ಡಾಮಿನೆಂಟ್ ಆಗಿ ಹವರ್ಸಲ್ಲಿ ಅಳಿತೀವಿ. ಈ ಥರ ಎಷ್ಟೇ ಹವರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್, ಅವ್ರಿಗೆ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಲಿ, ಎಷ್ಟೇ ಹವರ್ಸ್ ಎಕ್ಸ್ಪೀರಿಯನ್ಸ್ ಇರಲಿ, ಯಾವುದೇ ರೆಪ್ಯೂಟೆಡ್ ಕಂಪ್ನಿಲಿ ಕೆಲಸ ಮಾಡಿರಲಿ, ಯಾವುದೇ ದೇಶದಿಂದ ಬಂದಿರಲಿ, ಎಲ್ಲಿಂದನೇ ಬಂದಿರಲಿ, ಅವರು ಏರ್ಕ್ರಾಫ್ಟ್ನ ಟೇಕ್ ಆಫ್ ಮಾಡೋಕ್ಕಿಂತ ಮುಂಚೆ, ಫ್ಲೈ ಮಾಡೋಕ್ಕಿಂತ ಮುಂಚೆ, ಏರ್ಕ್ರಾಫ್ಟ್ನ ಟಚ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಇಂಜಿನಿಯರ್ ಅದನ್ನ ಸರ್ಟಿಫೈ ಮಾಡಿರಬೇಕು. ಆ ಸರ್ಟಿಫೈ ಮಾಡೋಂಥ ಇಂಜಿನಿಯರ್ನೇ ನಾವು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಾಯ್ತು ಅಂತಂದರೆ ವಿತೌಟ್ ದ ಪರ್ಮಿಷನ್ ಆಫ್ ಎನ್ AME ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನು ನಿಂತಿರೋ ಜಾಗದಿಂದ 1 ಇಂಚ್ ಕೂಡ ಅಲ್ಲಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಪೋಸ್ ಒಂದು ಏರ್ಕ್ರಾಫ್ಟ್, ಒಂದು ಏರೋಪ್ಲೇನ್ ರೆಡಿಯಾಗಿ ನಿಂತಿದೆ, ಪೈಲಟ್ ಇದ್ದಾರೆ, ಪೈಲಟ್ಗೆ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಹವರ್ಸ್ ಹೇಳೋದಾದರೆ ಎಷ್ಟೋ 1000 ಅವರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ AME ಆಬ್ಸೆಂಟು, AME ಇಲ್ಲ ಅಂತ ಇಟ್ಕೊಳ್ಳಿ. ಸೊ ನೀವು ಹೋಗಿ ಅಥವಾ ಆ ಕಂಪ್ನಿ ಓನರ್ ಹೋಗಿ ಒಂದು 10 ಲಕ್ಷನೋ 20 ಲಕ್ಷನೋ ದುಡ್ಡು ಕೊಡ್ತೀನಿ, AME ಇಲ್ಲ, ಪೈಲಟ್ ಇದ್ದಾರೆ, ಪೈಲಟ್ಗೆ ಹೇಳ್ತಾರೆ ಏರೋಪ್ಲೇನ್ ಟೇಕ್ ಆಫ್ ಮಾಡಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಪೈಲಟ್ ಏರೋಪ್ಲೇನ್ನ ಟೇಕ್ ಆಫ್ ಮಾಡೋದಿಲ್ಲ, ಟಚ್ ಮಾಡೋದಿಲ್ಲ. ಯಾಕಂತಂದರೆ ಫ್ಲೈಯಿಂಗ್ ಎನ್ ಏರ್ಕ್ರಾಫ್ಟ್ ವಿತೌಟ್ ದ ಪರ್ಮಿಷನ್ ಆಫ್ ಎನ್ AME ಇಸ್ ಎನ್ ಸೀರಿಯಸ್ ಆ್ಯಂಡ್ ಪನಿಷಬಲ್ ಅಫೆನ್ಸು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇನ್ನೊಂದೇನಂತಂದರೆ ನಿಮಗೆ ಇಂಪಾರ್ಟೆನ್ಸ್ ಆಫ್ ಎನ್ AME ಇನ್ನೊಂದು ಪಾಯಿಂಟ್ ಹೇಳೋದಾಯಿತು ಅಂತಂದರೆ, ಒಬ್ಬ ಕಾಮನ್ ಮ್ಯಾನ್ ಕೂಡ ತನ್ನ ಡೈಲಿ ಆ್ಯಕ್ಟಿವಿಟೀಸ್ಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ AME ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೇಗೆ ಏನು ಎತ್ತ ಅನ್ನೋದನ್ನ ನಾನು ಇನ್ನೊಂದು ಸೆಷನ್ ಮಾಡ್ತೀನಿ. ಸೆಷನ್ನ ಹೆಡ್ಡಿಂಗ್ ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಎನ್ AME. ಇಂಪಾರ್ಟೆನ್ಸ್ ಆಫ್ ಎನ್ AME ಅಂತ ಒಂದು ಯೂಟ್ಯೂಬ್ ವಿಡಿಯೋ, ಅದನ್ನು ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಟ್ ಅಂತ ಬಂದು ನೋಟಿಫಿಕೇಶನ್ ಬೀಳುತ್ತೆ ನಿಮಗೆ. ಸೊ ಅದರಲ್ಲಿ ಇಂಪಾರ್ಟೆನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎನ್ AME ಅಂತ ಅಂದ್ಬಿಟ್ಟು ಒಂದು ಸೆಷನ್ ಮಾಡ್ತೀನಿ. ಅದರಲ್ಲಿ AME ಇಂಪಾರ್ಟೆನ್ಸ್ ಏನು, ಒಬ್ಬ ಕಾಮನ್ ಮ್ಯಾನ್ ಕೂಡ
AME ಮೇಲೆ ಹೇಗೆ ಇಂಡೈರೆಕ್ಟಾಗಿ ಡಿಪೆಂಡ್ ಆಗಿರ್ತಾನೆ, AME ಇಲ್ಲ ಅಂದರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ, ಸೊ ಏನು ಎತ್ತ ಎಲ್ಲ ಅನ್ನೋದನ್ನ ನಾವು ಇಂಪಾರ್ಟೆನ್ಸ್ ಆಫ್ AME ಆ ಸೆಷನ್ನಲ್ಲಿ ನೋಡೋಣ. ಈಗ ಜಸ್ಟ್ ಇಂಟ್ರಡಕ್ಟರಿ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬ್ರೀಫಿಂಗ್ ಮಾಡ್ತೀನಿ. ಸೊ ಈಗ ನೀವು ಏನು ತಿಳ್ಕೊಂಡ್ರಿ, AME ಅಂದರೆ AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡ್ರಿ. ಎರಡನೇದು ಹೂ ಇಸ್ ಎನ್ AME ಅಂತ ತಿಳ್ಕೊಂಡ್ರಿ. ಸೊ ಈ ಎಕ್ಸ್ಪ್ಲನೇಷನ್ ಪೂರ್ತಿ ಕೇಳಾದ್ಮೇಲೆ ನಿಮ್ಗೆಲ್ಲ ಒಂದು 3 ಡೌಟ್ ಬಂದಿರುತ್ತೆ. ಮೊದಲನೇದೇನು ಅಂತಂದರೆ ಹಂಗಂದ್ರೇನು, ಬರೀ ಸರ್ಟಿಫೈ ಮಾಡೋದಷ್ಟು ಜನ AME ಕೆಲಸ ಅಲ್ಲ. ಎರಡನೇದು ಹೆಸರಲ್ಲಿ ಮೇಂಟೆನೆನ್ಸ್ ಅಂತಿದೆ, ಮೇಂಟೆನೆನ್ಸ್ ರಿಪೇರಿ ಕೆಲಸನ ಅಲ್ಲ. ಮೂರನೇದೇನು ಅಂತಂದರೆ ಏರ್ಕ್ರಾಫ್ಟ್ಗೂ ಏರೋಪ್ಲೇನ್ಗೂ IT ಸೆಕ್ಟರ್ಗೂ ಸಂಬಂಧನೇ ಇಲ್ಲ, ಸೊ ಈ ಕೋರ್ಸ್ ಮಾಡಿದ್ಮೇಲೆ ನಾವು IT ಸೆಕ್ಟರ್ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಬಂದಿರುತ್ತೆ, ಅದು ಸುಳ್ಳು. ಮತ್ತು ಸತ್ಯಾಂಶ ಏನು ಅದನ್ನು ನಾನು ಈಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರು ಕ್ವಶನ್ಸ್ಗೂ ನಾನು ಈಗಲೇ ಕ್ಲಾರಿಟಿ ಕೊಡ್ತೀನಿ. ಫಸ್ಟಿಂದ ಶುರು ಮಾಡೋಣ. ಫಸ್ಟ್ ಕ್ವಶನ್ ಏನು ಬಂತು, ಬರೀ ಸರ್ಟಿಫೈ ಮಾಡೋದಷ್ಟು ಕೆಲಸ ಅಲ್ಲ. ಮತ್ತು ಇನ್ನೇನು ಅದಕ್ಕೂ ಹೇಳೋಕ್ಕೆ ಒಂದು ಎಕ್ಸಾಂಪಲ್. ಈಗ ಸಪೋಸು ಒಂದು ಸಾಫ್ಟ್ವೇರ್ ಕಂಪ್ನಿ ಮುಂದೆ ಒಂದು 50 ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಟೆಕ್ಕೀಸ್ ನಿಂತಿರ್ತಾರೆ ಅಂತ ಹೇಳ್ತೀವಿ. ನೀವು ನೋಡಿದ ತಕ್ಷಣ ನೋಡಪ್ಪ ಸಾಫ್ಟ್ವೇರ್ ಇಂಜಿನಿಯರ್ಸು ಟೆಕ್ಕೀಸು ಅಂತ ಎಲ್ಲ ಜನರಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಟೆಕ್ಕೀಸ್ ಅಂತ ಕರೀತಾರೆ. ಬಟ್ ಆ್ಯಕ್ಚುಲಾಗಿ ಅಲ್ಲಿರೋಂಥ ಪ್ರತಿಯೊಬ್ಬರಿಗೂ ಅವರು ಕೆಲಸ ಮಾಡೋವಂಥ ಕಂಪ್ನಿಲಿ ಅವರು ಮಾಡೋವಂಥ ಕೆಲಸಕ್ಕೆ ಒಂದು ಟೆಕ್ನಿಕಲ್ ನೇಮ್ ಕೊಟ್ಟಿರ್ತಾರೆ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಜಾಬ್ ರೋಲ್ ಅಂತ ಕರಿತೀವಿ. ಸಪೋಸ್ ಉದಾಹರಣೆಗೆ ಒಂದಷ್ಟು ಎಕ್ಸಾಂಪಲ್ ಕರಿತೀನಿ. ಫುಲ್ ಸ್ಟ್ಯಾಕ್ ಡೆವಲಪರು, ಫ್ರಂಟ್ ಎಂಡ್ ಜಾವಾ ಡೆವಲಪರು, ಬ್ಯಾಕ್ ಎಂಡ್ ಜಾವಾ ಡೆವಲಪರು, ಫ್ರಂಟ್ ಎಂಡ್ ಇಂಜಿನಿಯರು, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರು, ನೆಟ್ವರ್ಕ್ ಮ್ಯಾನೇಜರು, ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಡಿಸೈನರ್, ಸಾಫ್ಟ್ವೇರ್ ಟೆಸ್ಟರ್, ಈ ಥರ ಸುಮಾರು ಜಾಬ್ ರೋಲ್ಸ್ಗಳಿದೆ. ಹಾಗೆ ಅಲ್ಲಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರು ಒಂದೊಂದು ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡಿರ್ತಾರೆ. ಕೆಲವರು ಜಾವಾ ಮೇಲೆ, ಕೆಲವರು ಸಿಲೇನಿಯಂ ಮೇಲೆ, ಕೆಲವರು SQL ಮೇಲೆ ವರ್ಕ್ ಮಾಡಿರ್ತಾರೆ, ಕೆಲವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡಿರ್ತಾರೆ, ಕೆಲವರು ಸೈಬರ್ ಸೆಕ್ಯೂರಿಟಿ ಮೇಲೆ ವರ್ಕ್ ಮಾಡಿರ್ತಾರೆ. ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ಬೇರೆ ಬೇರೆ ಜಾಬ್ ರೋಲ್ಸಲ್ಲಿ ವರ್ಕ್ ಮಾಡಿರ್ತಾರೆ. ಅದೇ ರೀತಿ AME ಕಂಪ್ಲೀಟ್ ಮಾಡಿರೋ ಕ್ಯಾಂಡಿಡೇಟ್ಸ್ಗೂ ಕೂಡ ಬೇರೆ ಬೇರೆ ಜಾಬ್ ರೋಲ್ಸ್ ಇದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ ಜಾಬ್ ರೋಲ್ಸ್ ಬಗ್ಗೆ ಹೇಳೋದಾಗಿದೆ. We have quality managers, aircraft maintenance engineer, so we have aircraft inspector, technical auditor, administrator, maintenance planning manager, technical support engineer, safety manager, reliability in charge, airworthiness manager, line maintenance head, base maintenance head, quality manager, design engineer, airworthiness in charge, airworthiness manager. ಈ ಥರ AME has also got AME ಮುಗಿಸುವಂಥ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ hundreds ಆಫ್ ಜಾಬ್ ಪ್ರೊಫೈಲ್ಸ್ ಇರುತ್ತೆ. ಹೇಳ್ತಾ ಹೋದರೆ ಸುಮಾರು 2 ಅವರ್ 3 ಅವರ್ ಇದ್ರ ಬಗ್ಗೆ ಹೇಳ್ಬೋದು. ಆ್ಯಂಡ್ ಈಗ ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡ್ತಾರೋ, ಲೈಕ್ ಸಿಲೇನಿಯಮ್ಮು, ಜಾವಾ, SQL, ಇನ್ನು ಡೇಟಾ ಸ್ಟ್ರಕ್ಚರು, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡ್ತಾರೋ, ಹಾಗೆ AME ಮುಗಿಸಿರೋ ಕ್ಯಾಂಡಿಡೇಟ್ಸ್ಗೂ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡ್ತಾರೆ. ಬೇರೆ ಬೇರೆ ಜಾಬ್ ರೋಲ್ಸ್ಗಳಿದೆ. ಅದಕ್ಕೆ ಅಸೋಸಿಯೇಟ್ ಆಗಿರೋವಂಥ ಇಂಡಸ್ಟ್ರಿಗಳು, ಕಂಪ್ನಿಗಳು ಈ ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡ್ಕೊಳುತ್ತೆ. ಸೊ ಇಲ್ಲಿ 2 ವಿಚಾರ ನೀವು ತಿಳ್ಕೊಬೇಕಾದ್ರು, ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಲ್ಲ ಒಂದು. ಎರಡನೇದೇನಂತಂದರೆ ಬರೀ ಸರ್ಟಿಫೈ ಮಾಡೋವಂಥ ಕೆಲಸ ಮಾತ್ರ ಅಲ್ಲ. ಸೊ ಸುಮಾರು ಜಾಬ್ ಪ್ರೊಫೈಲ್ಸ್ಗಳಿದೆ, ಸುಮಾರು ಸೆಕ್ಟರ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅದಕ್ಕೆ ಅಸೋಸಿಯೇಟ್ ಆಗಿರೋ ಕಂಪ್ನಿಗಳು ಇವರನ್ನು ಹೈರ್ ಮಾಡ್ಕೊಳುತ್ತೆ. ಇದು ಫಸ್ಟ್ ಪಾಯಿಂಟು. ಅಂದರೆ ಏನು, ಬರೀ ಸರ್ಟಿಫೈ ಮಾಡೋದು ಕೆಲಸ ಅಷ್ಟೇನಾ ಅಂತ ಕೇಳಿದ್ರಿ, ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಈಗ ಎರಡನೇದು ಹೆಸರ ನೋಡಿ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಂತಿದೆ. ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಮಾತ್ರನಾ? ಅಲ್ಲ. ನನಗೆ ಆ್ಯಕ್ಚುಲಿ ಈ ಮೇಂಟೆನೆನ್ಸ್ ಕೆಲಸನ ಅಂತ ಕೇಳೋರು ಜಾಸ್ತಿ ಯಾರು ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ನ ಪೇರೆಂಟ್ಸು. ಸರ್ ಒಬ್ಬಳೇ ಮಗಳಿರೋದು ಮೇಂಟೆನೆನ್ಸ್ ಕೆಲಸಕ್ಕೆ ಹೆಂಗೆ ಕಳ್ಸೋದು ಸರ್, ಅವಳು ಬೇರೆ ಇದನ್ನೇ ಮಾಡ್ತೀನಿ ಅಂತಾಳೆ, ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಂತ ಅನ್ಕೋತಾ ಇದ್ದೀವಿ, ಅದು ಕಳ್ಸೋಕ್ಕೆ ನಮಗೆ ಒಬ್ಬಳೇ ಮಗಳು ರಿಪೇರಿ ಕೆಲಸ ಕಳಿಸ್ಬೇಕಾ ಅನ್ನೋದು ಅನ್ನಿಸ್ತಾ ಇದೆ. ಈ ಥರ ನನಗೆ ಯೂಶಲಿ ಮೇಲ್ ಕ್ಯಾಂಡಿಡೇಟ್ಸ್ ಪೇರೆಂಟ್ಸ್ ಕೂಡ ಕೇಳ್ತಾರೆ, ಹುಡುಗರು ಪೇರೆಂಟ್ಸು ಕೇಳ್ತಾರೆ. ಬಟ್ ಆದರೆ ಒಂದು 10 ಜನ ಈ ಪ್ರಶ್ನೆ ಕೇಳಿದ್ರೆ ನನಗೆ ಅದರಲ್ಲಿ 8 ಜನ ಫೀಮೇಲ್ ಕ್ಯಾಂಡಿಡೇಟ್ಸ್ನ ಪೇರೆಂಟ್ಸ್ ಆಗಿರ್ತಾರೆ. ಸೊ ಮೇಂಟೆನೆನ್ಸ್ ರಿಪೇರಿ ಕೆಲಸನ ಅಂತ ಕೇಳ್ತಾರೆ. ಅಲ್ಲ. ಮತ್ತಿನ್ನೇನು, AME is a uniform based white collar job. What is uniform based white collar job? ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆರ್ಮಿ, ನೇವಿ, ಏರ್ಫೋರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟು, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರ್ತಾರೆ. ಇಲ್ಲೆಲ್ಲ ವರ್ಕ್ ಮಾಡೋರನ್ನ ಅವ್ರಿಗೆ ಯೂನಿಫಾರ್ಮ್ ಇರುತ್ತೆ. ಆ ಯೂನಿಫಾರ್ಮ್ಗೆ ಶೋಲ್ಡರ್ ಬ್ಯಾಡ್ಜ್ ಅಂತ ಕೊಟ್ಟಿರ್ತಾರೆ. ಶೋಲ್ಡರ್ ಬ್ಯಾಡ್ಜ್ ನೋಡಿದ ತಕ್ಷಣ ರ್ಯಾಂಕಿಂಗ್ ಬ್ಯಾಡ್ಜ್ ಅಥವಾ ಶೋಲ್ಡರ್ ಬ್ಯಾಡ್ಜ್ ಸ್ಟಾರ್ಸ್ ಇರುತ್ತೆ ನೋಡಿ. ನೋಡಿದ ತಕ್ಷಣ ನೀವು ಯಾವ ರ್ಯಾಂಕಲ್ಲಿದ್ದಾರೆ, ಯಾವ ಪೊಸಿಷನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸಪೋಸ್ ಇಂಡಿಯನ್ ಏರ್ಫೋರ್ಸ್ ತಗೋತೀನಿ. ಇಂಡಿಯನ್ ಏರ್ಫೋರ್ಸಲ್ಲಿ ಫ್ಲೈಯಿಂಗ್ ಆಫೀಸರ್ಸು, ಫ್ಲೈಟ್ ಲೆಫ್ಟಿನೆಂಟು, ಸ್ಕ್ವಾಡ್ರನ್ ಲೀಡರು, ವಿಂಗ್ ಕಮಾಂಡರ್, ಈ ಥರ ಯೂನಿಫಾರ್ಮಲ್ಲಿ ಶೋಲ್ಡರ್ ಬ್ಯಾಡ್ಜಸ್ ಇರುತ್ತೆ. ಶೋಲ್ಡರ್ ಬ್ಯಾಡ್ಜಸ್ಸಲ್ಲಿ ರ್ಯಾಂಕಿಂಗ್ ಬರ್ತಾ ಅವ್ರ ರೆಪ್ಯುಟೇಷನು, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗುತ್ತೆ. ರೆಸ್ಪೆಕ್ಟು, ರೆಪ್ಯುಟೇಷನ್, ಸ್ಯಾಲ್ರಿ. ಹಾಗೆ AMEಗೂ ಕೂಡ ಯೂನಿಫಾರ್ಮ್ ಇದೆ, ಶೋಲ್ಡರ್ ಬ್ಯಾಡ್ಜಸ್ ಇದೆ. ಅದನ್ನು ನಾವು ಫ್ಲ್ಯಾಪ್ಸ್ ಅಂತ ಕರಿತೀವಿ. ಫ್ಲ್ಯಾಪ್ಸಲ್ಲಿ ಸ್ಟಾರ್ಸ್ ಇರುತ್ತೆ, ರ್ಯಾಂಕಿಂಗ್ ಇರುತ್ತೆ. ರ್ಯಾಂಕಿಂಗ್ ಜಾಸ್ತಿ ಆಗ್ತಿದ್ದಂಗೆ ಅವ್ರ ರೆಪ್ಯುಟೇಷನು, ರೆಸ್ಪೆಕ್ಟು, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಲ್ಲ. ಇದು ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಇನ್ನೊಂದೇನಂತಂದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದೆ. ಸೊ ಫೀಮೇಲ್ ಕ್ಯಾಂಡಿಡೇಟ್ಸೇ ನಮಗೆ ಜಾಸ್ತಿ ಕೇಳೋದು ಈ ಪ್ರಶ್ನೆ ನಾನು. ಸೊ ಫಸ್ಟ್ ಪಾಯಿಂಟ್ ಏನು, ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಲ್ಲ, ಅದು ಯೂನಿಫಾರ್ಮ್ ಇರುತ್ತೆ. ಯೂನಿಫಾರ್ಮ್ ಬೇಸ್ಡ್ ವೈಟ್ ಕಲರ್ ಜಾಬ್ ಅಂತ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ 10 ಜನ ಸ್ಟೂಡೆಂಟ್ಸ್ ನನಗೆ ಕೇಳೋ ಪ್ರಶ್ನೆಯಲ್ಲಿ 8 ಜನ ಫೀಮೇಲ್ ಕ್ಯಾಂಡಿಡೇಟ್ಸ್ ಪೇರೆಂಟ್ಸ್ ಇರ್ತಾರೆ ಅಂತ ಹೇಳಿದ್ದೆ. ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಸೊ ಅತ್ಯಂತ ಜಾಸ್ತಿ ಫೀಮೇಲ್ ಪೈಲಟ್ಸು ಯಾವ ದೇಶದಲ್ಲಿರೋದು ಗೊತ್ತಿದೆಯಾ ನಿಮಗೆ? ಸ್ಟೂಡೆಂಟ್ಸ್ಗಾರೋ ಆಗಲಿ, ಪೇರೆಂಟ್ಸ್ಗಾರೋ ಆಗಲಿ, ಅತ್ಯಂತ ಜಾಸ್ತಿ ಫೀಮೇಲ್ ಪೈಲಟ್ಸು ಯಾವ ದೇಶದಲ್ಲಿದ್ದಾರೆ ಗೊತ್ತಿದೆಯಾ?
ನಮ್ಮ ದೇಶದಲ್ಲೇ. ಇಂಡಿಯಾ ಹ್ಯಾಸ್ ಗಾಟ್ ಹೈಯೆಸ್ಟ್ ಫೀಮೇಲ್ ಪೈಲಟ್ಸ್ ಇನ್ ದ ವರ್ಲ್ಡ್. ಸೋ ಕಾಲ್ಡ್ ಸೂಪರ್ ಪವರ್ ನೇಷನ್, ಸೋ ಕಾಲ್ಡ್ ಡೆವಲಪ್ಡ್ ನೇಷನ್ಸು, USA, ಕತಾರು, ಜರ್ಮನಿ, ಜಪಾನು, ಇನ್ನು ಯಾವುದೇ ಯಾವ ಕಂಟ್ರಿಲಲ್ಲ, ನಮ್ಮ ದೇಶದಲ್ಲಿ ವಿ ಹ್ಯಾವ್ ಹೈಯೆಸ್ಟ್ ಫೀಮೇಲ್ ಪೈಲಟ್ಸ್ ಇನ್ ಅವರ್ ನೇಷನ್. ಸೊ 12.5%. ಅಂದರೆ 100 ಜನ ಬೇರೆ ಬೇರೆ ವೃತ್ತಿ, ಬೇರೆ ಬೇರೆ ಪ್ರೊಫೆಷನಲ್ ಇರುವಂತಹ ಫೀಮೇಲ್ ಕ್ಯಾಂಡಿಡೇಟ್ಸ್, ವುಮೆನ್ಸ್ಗಳನ್ನ ನೀವು ಭೇಟಿ ಮಾಡಿದ್ರೆ ಅದರಲ್ಲಿ 12ರಿಂದ 13 ಜನ ಪೈಲಟ್ಸ್ಗಳು ಸಿಗ್ತಾರೆ ನಮ್ಮ ದೇಶದಲ್ಲಿ, ಬರೀ ಫೀಮೇಲ್ಸೇ. ಸೊ ಈಗ ಕೆಲವರು ಏನು ಕೇಳ್ತಾರೆ ಅಂದರೆ, ಅವರಿದು ಫೀಮೇಲ್ ಕ್ಯಾಂಡಿಡೇಟ್ ಸೂಟಬಲ್ ಅಂತ ಕೇಳ್ತಾರೆ. ಅವ್ರಿಗೆ ಕೇಳ್ತೀನಿ, ಅವರು ಫೀಮೇಲ್ ಕ್ಯಾಂಡಿಡೇಟ್ಸ್ ತಾನೆ, ಅವರು ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ತಾನೆ ಇರೋದು. ಸೊ ಇಂಡಿಯಾ ಹ್ಯಾಸ್ ಗಾಟ್ ಹೈಯೆಸ್ಟ್ ಫೀಮೇಲ್ ಪೈಲಟ್ಸ್ ಇನ್ ದ ವರ್ಲ್ಡ್. ಇದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ವೈಟ್ ಕಾಲರ್ ಜಾಬು, ಯೂನಿಫಾರ್ಮ್ ಬೇಸ್ಡ್ ವೈಟ್ ಕಾಲರ್ ಜಾಬು. ನಿಮಗೆ ಇನ್ನೂ ಒಂದಷ್ಟು ಕಾನ್ಫಿಡೆನ್ಸ್ ಬರೋಕ್ಕೆ ಈ ಸೆಷನ್ ಎಂಡಲ್ಲಿ ಕೆಲವು ಏರ್ಕ್ರಾಫ್ಟ್ ಇಂಜಿನಿಯರ್, ಕೆಲವು ಫೀಮೇಲ್ ಏರ್ಕ್ರಾಫ್ಟ್ ಇಂಜಿನಿಯರ್ಸು ಮತ್ತು AME ಯೂನಿಫಾರ್ಮ್ ತೋರಿಸ್ತೀನಿ ನಿಮಗೆ, ಶೋಲ್ಡರ್ ಬ್ಯಾಡ್ಜಸ್ಸು, ಫ್ಲ್ಯಾಪ್ಸ್ ಅದೆಲ್ಲ ತೋರಿಸ್ತೀನಿ. ಸೊ ದಟ್ ನಿಮಗೆ ಈ ವೈಟ್ ಕಲರ್ ಜಾಬ್ ಅಂದರೆ ಏನು, ಯೂನಿಫಾರ್ಮ್ ಯಾವ ಥರ ಇರುತ್ತೆ, ಫ್ಲ್ಯಾಪ್ಸ್ ಯಾವ ರೀತಿ ಇರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ಸ್ ವಿತ್ ಯೂನಿಫಾರ್ಮ್ ತೋರಿಸಿದಾಗ ನಿಮ್ಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಫೀಲ್ಡಲ್ಲಿ ಎಕ್ಸಲೆನ್ಸ್ ಆಗ್ಬೋದು, ಈ ಫೀಲ್ಡಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಸೊ ಈಗ ಏನು ಗೊತ್ತಾಯ್ತು ನಿಮಗೆ, ಸರ್ಟಿಫಿಕೇಷನ್ ಬರೀ ಸರ್ಟಿಫೈ ಮಾಡೋ ಅಥಾರಿಟಿ ಕೆಲಸ ಮಾತ್ರ ಅಲ್ಲ ಅಂತ ಗೊತ್ತಾಯಿತು. ಎರಡನೇದು ಯೂನಿಫಾರ್ಮ್ ಬೇಸ್ಡ್ ವೈಟ್ ಕಲರ್ ಜಾಬ್ ಅಂತ ಗೊತ್ತಾಯಿತು. ಮೂರನೇದು ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಈ ಕೋರ್ಸಲ್ಲಿ, ಈ ಫೀಲ್ಡಲ್ಲಿ ಎಕ್ಸಲೆನ್ಸ್ ಅಂತ ಸಕ್ಸಸ್ ಆಗ್ಬೋದು, ಈ ಫೀಲ್ಡಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಇನ್ನೊಂದು ಈ ಪಾಯಿಂಟಲ್ಲಿ ಆ್ಯಡಿಟಿವ್ ಆಗಿ ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಈ ಇಂಗ್ಲೀಷಲ್ಲಿ ಒಂದು ಪ್ರವರ್ಬ್ ಇದೆ, ಗಾದೆ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಇದನ್ನು ಬದುಕಿದಾಗ ನಮ್ಮಮ್ಮ ನನಗೆ ಹೇಳೋರು, ಈಗ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನಂದರೆ ಗಾದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. The more and more we try to secure and save our life. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. The more and more we try to secure and save our life, the more and more we are putting our life into the risk. ಸೊ ನಾವೆಷ್ಟು ನಮ್ಮ ಜೀವನದಲ್ಲಿ ನಾವೆಷ್ಟು ಸೆಕ್ಯೂರ್ ಆಗಿ ಸೇಫ್ ಆಗಿರಬೇಕು ಅಂತ ಟ್ರೈ ಮಾಡ್ತಿರ್ತೀರೋ, ಅಷ್ಟು ನಾವು ನಮ್ಮ ಜೀವನನ ನಾವೇ ರಿಸ್ಕಿಗೆ ತಳ್ತಾ ಇರ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸು, ನಮ್ಮ ಡಿಸ್ಟಿಕ್ ಬಿಡಿ, ನಮ್ಮ ಸ್ಟೇಟ್ ಬಿಡಿ, ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಒಲಿಂಪಿಕ್ಸಿಂದ ಮೆಡಲ್ಸ್ಗಳನ್ನ ತಗೊಂಬರೋ ಲೆವೆಲ್ಗೆ ಹೋಗಿದ್ದಾರೆ. ಆದ್ದರಿಂದ ನೀವು ಧೈರ್ಯ ಮಾಡಿ, ಲೈಫ್ ಈಸ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟು ದ ಫುಲ್ ಎಕ್ಸ್ಟೆನ್ಷನ್ನು. ಸೊ ಇದು ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಕೂಡ ಸೂಟೇಬಲ್ಲು. ಇದನ್ನು ಪೇರೆಂಟ್ಸ್ ಆಗಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಾಗಲಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ 3 ಪಾಯಿಂಟ್ ಕ್ಲಾರಿಟಿ ಸಿಕ್ತು ನಮಗೆ. ಒಂದು DGCA AME ಸರ್ಟಿಫಿಕೇಟ್ ಇಲ್ಲಿಂದ ಬರುತ್ತೆ ಅನ್ನೋದು ಸಿಕ್ತು. ಎರಡನೇದು ಹೂ ಇಸ್ ಎನ್ AME ಅನ್ನೋದು ಸಿಕ್ತು. ಜಾಬ್ ರೋಲ್ಸ್ಗಳಿರುತ್ತೆ, ಬರೀ ಸರ್ಟಿಫೈ ಮಾಡೋದಲ್ಲ ಕೆಲಸ ಅನ್ನೋದು ಗೊತ್ತಾಯಿತು. ಎರಡನೇದು ವೈಟ್ ಕಲರ್ ಜಾಬ್ ಅನ್ನೋದೇನು ಅಂತ ಗೊತ್ತಾಯಿತು. ಸೊ ಆಮೇಲೆ ಏನು ಗೊತ್ತಾಯ್ತು ನಿಮಗೆ, ಫೀಮೇಲ್ ಕ್ಯಾಂಡಿಡೇಟ್ಸು ಕೂಡ ಈ ಫೀಲ್ಡಲ್ಲಿ ಎಕ್ಸಲೆನ್ಸ್ ತೊಗೋಬೋದು ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಮೂರನೇದಕ್ಕೆ ಒಂದು ಕ್ವಶನ್ ಇತ್ತಲ್ಲ ನಿಮ್ಗೆ, ಯಾವುದು, ಅದೇ AME ಮಾಡಿದವರು IT ಕಂಪ್ನಿಲಿ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಷ್ಟೊತ್ತಿಂದ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ, AME ಏರೋಪ್ಲೇನ್ ಏರ್ಕ್ರಾಫ್ಟ್ ಅಂತಲೇ ಮಾತಾಡ್ತಾ ಇದ್ದೀವಿ. ಸೊ ಏರ್ಕ್ರಾಫ್ಟ್ ಅಂತಂದರೆ ಏರ್ಕ್ರಾಫ್ಟಲ್ಲಿರುತ್ತೆ, ಅಂದರೆ ಏರ್ಕ್ರಾಫ್ಟ್ ಇಸ್ ನಥಿಂಗ್ ಬಟ್ ಏರೋಪ್ಲೇನಲ್ಲಿರುತ್ತೆ, ಏರ್ಪೋರ್ಟಲ್ಲಿರುತ್ತೆ. ಸೊ ಏರ್ಪೋರ್ಟಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಅದು ಸುಳ್ಳು. IT ಕಂಪ್ನಿಲಿ ಕೆಲಸ ಮಾಡ್ಬೋದು ನೀವು. ಕೆಲವರು ಸರ್ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ನಮಗೆ ಫೀಡ್ಬ್ಯಾಕ್ ಕೊಟ್ಟವರು. ನೀವು ನೋಡಿದ್ರೆ ಮಾಡ್ಬೋದು ಅಂತ ಹೇಳ್ತೀರಾ. ನೀವು ಹೇಳೋದನ್ನು ನಂಬೋದೋ, ಅವ್ರು ಹೇಳೋದನ್ನು ನಂಬೋಂಥ ಅವಶ್ಯಕತೆ ಇಲ್ಲ. ನಾನು AME ಕ್ಯಾಂಡಿಡೇಟ್ಸ್ಗಳು, AME ಕಂಪ್ಲೀಟ್ ಮಾಡಿರೋ ಕ್ಯಾಂಡಿಡೇಟ್ಸ್ಗಳು IT ಸೆಕ್ಟರಲ್ಲಿ ಕೆಲಸ ಮಾಡಬಹುದಾದಂಥ ಅಥವಾ ಅವ್ರನ್ನ ಹೈರ್ ಮಾಡೋಂತಹ AME ಕ್ಯಾಂಡಿಡೇಟ್ಸ್ನ ಹೈರ್ ಮಾಡೋಂತಹ IT ಕಂಪ್ನಿಗಳ ಹೆಸರು ಹೇಳ್ತೀನಿ. ಆಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, IT ಕಂಪ್ನಿ ಕೆಲಸ ಮಾಡ್ಬೋದು ಅಂತ. ಮೊದಲನೇದು ಎನ್ಗ್ರೇವ್ ಏವಿಯೇಷನ್ ಕೇಳಿದ್ದೀರಾ. ಸೊ ಎರಡನೇದು ಅಕ್ಕ ಟೆಕ್ನಾಲಜೀಸು. ಓಕೆ, ಕೆಲವರು ಇದು ಯಾವ್ದು ಸರ್ ಇದು ಎನ್ಗ್ರೇವು, ಅಕ್ಕ, ಅಣ್ಣ, ತಮ್ಮ ಕೇಳೇ ಇಲ್ವಲ್ಲ. ಓಕೆ, ನಿಮಗೆ ಗೊತ್ತಿರೋವಂಥ ಕಂಪ್ನಿಗಳು ಹೇಳ್ತೀನಿ. ನಾನು ಹೇಳಿದ ತಕ್ಷಣ ಹ್ಞೂ ಸರ್ ಕೇಳಿದ್ದೀವಿ ಅಂತ ಹೇಳ್ತೀರಾ. ಆ ಥರ ವೆರಿ ಪಾಪ್ಯುಲರ್, ವೆರಿ ಡಾಮಿನೆಂಟ್ ಆ್ಯಂಡ್ ನೀವು ಕೇಳಿರೋವಂಥ ಕಂಪ್ನಿ ಹೆಸರು ಯಾವ್ದು ಗೊತ್ತಾ? ದ ಫಸ್ಟ್ ಕಂಪ್ನಿ, ಐ ಆಮ್ ರಿವೀಲಿಂಗ್ ದ ನೇಮ್ ಆಫ್ ದ IT, ವೆರಿ ಪಾಪ್ಯುಲರ್ IT ಆ್ಯಂಡ್ ವೆರಿ ಫೇಮಸ್ IT ಕಂಪ್ನಿ ವಿಚ್ ಹೈರ್ಸ್ AME. ಯಾವ್ದು ಗೊತ್ತಾ? ಇನ್ಫೋಸಿಸ್. ಹೊಡೆದ್ರ ಚಪ್ಪಾಳೆ. ಎಸ್, ಇನ್ಫೋಸಿಸ್ ಹೈರ್ಸ್ AME. ಇನ್ಫೋಸಿಸ್ ಏರೋಸ್ಪೇಸ್ ಅಂತಲೇ ಇದೆ, ಇದು ನೀವು ಗೂಗಲ್ ಮಾಡಿ ನೋಡ್ಬೋದು. ಇನ್ಫೋಸಿಸ್ ಹೈರ್ಸ್ ಎನ್ AME. ದೆನ್ ಆಕ್ಸೆಂಚರ್, ದೆನ್ ವಿ ಹ್ಯಾವ್ ಟೆಕ್ ಮಹೇಂದ್ರ ಏರೋಸ್ಪೇಸ್. ಟೆಕ್ ಮಹೇಂದ್ರ ಏರೋಸ್ಪೇಸ್ ಅಂತಲೇ ಗೂಗಲ್ ಮಾಡಿ ನೋಡಿ, ಟೆಕ್ ಮಹೇಂದ್ರ ಏರೋಸ್ಪೇಸ್ ಅಂತಿದೆ. ಟೆಕ್ ಮಹೇಂದ್ರ ಹೈರ್ಸ್ ಎನ್ AME. ದೆನ್ ಟೆಕ್ಸ್ಟ್ರಾನ್ ಅಂತ ಒಂದು ಕಂಪ್ನಿ ಇದೆ, ಹೈರ್ಸ್ ಎನ್ AME. ದೆನ್ ವಿಪ್ರೋ ಹೈರ್ಸ್ ಎನ್ AME. IBM ಕೇಳಿದ್ರಾ? IBM ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಅಂತ ಕಂಪ್ನಿ ಹೆಸರು, ವಿಚ್ ಹೈರ್ಸ್ ಎನ್ AME. ದೆನ್ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಹೈರ್ಸ್ ಎನ್ AME. ಈಗ ಇನ್ನೊಂದು ವಿಚಾರ ಗೊತ್ತಿರಲಿ ನಿಮಗೆ, ಟಾಟಾ ಏರ್ ಇಂಡಿಯಾನ ಟೇಕ್ ಓವರ್ ಮಾಡ್ಕೊಂಡಿದ್ದಾನೆ. ಮುಂಚೆ ಏರ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಇತ್ತು, ಈಗ ಟಾಟಾ ಅದನ್ನ ಟೇಕ್ ಓವರ್ ಮಾಡ್ಕೊಂಡಿದ್ದಾನೆ. ಸೊ ಮುಂಚೆ TCS ಹೈರ್ ಮಾಡ್ಕೋತಾ ಇದ್ರು, ಈಗ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಆಗಿ ಇನ್ನೂ ಡಬಲ್ ತ್ರಿಬಲ್ ಟೈಮ್ಸು AMEನ ಹೈರ್ ಮಾಡ್ಕೋತಾರೆ. ಯಾಕಂತಂದರೆ ಟಾಟಾ ಹ್ಯಾಸ್ ಟೇಕನ್ ಓವರ್ ಏರ್ ಇಂಡಿಯಾ. ಸೊ ಇನ್ನೂ ಜಾಸ್ತಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಜಾಬ್ ವೇಕೆನ್ಸೀಸ್ಗಳು AME ಫೀಲ್ಡಲ್ಲಿ ಜನರೇಟ್ ಆಗುತ್ತೆ. ಸೊ TCS ಹೈರ್ ಮಾಡ್ಕೋತಾರೆ. ದೆನ್ ವಿ
have engravation, Collins Aerospace, Textron, Akka Technologies, then we have IBM, as I said before, then we have HCL Technologies ಇದೆ, ಬೋಯಿಂಗ್ ಇದೆ, ಏರ್ಬಸ್ ಇದೆ, ದೆನ್ ಏರ್ ಏಷ್ಯಾ ಇದೆ, ಇಂಡಿಗೋ ಅವ್ರದ್ದು IT ಸೆಕ್ಟರ್ ಇದೆ. ಈ ಥರ ಹೇಳ್ತಾ ಹೋಯ್ತು ಅಂತಂದರೆ ಸುಮಾರು ಕಂಪ್ನಿಗಳಿದೆ. ಸೊ ವಿಚ್ ಹೈರ್ಸ್ AME, ಆ್ಯಂಡ್ ನೀವು ಅಲ್ಲಿ ಅಂದರೆ IT ಕಂಪ್ನಿ ವಿಚ್ ಹೈರ್ಸ್ AME ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಥರ ವರ್ಕ್ ಮಾಡ್ಬೋದು AME ಕಂಪ್ಲೀಟ್ ಮಾಡಿಕೊಂಡು. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಡಿಕ್ಲರೇಷನ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ನಾನು ಹೇಳ್ತಾ ಇರೋದು IT ಕಂಪ್ನಿಗಳಲ್ಲಿ ನೀವು ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ, ಪ್ರೊವೈಡೆಡ್ ದಟ್ AME ವಿತ್ BSc ಆಗಿದ್ರೆ ಮಾತ್ರ. ಯಾಕಂದರೆ ನೀವು ಹೋಗುವಂಥ ಪೊಸಿಷನ್ನು ಆಫೀಸರ್ ಪೊಸಿಷನ್ಸು. ಸೊ AME ವಿತ್ BSc ಆಗಿರ್ಬೇಕು ನಿಮಗೆ IT ಕಂಪ್ನಿ ನೀವು ವರ್ಕ್ ಮಾಡಬೇಕಂದ್ರೆ. AME ವಿತ್ BSc ಮಾಡಿದ್ರೆ IT ಕಂಪ್ನಿ ನಿಮ್ಮನ್ನು ಹೈರ್ ಮಾಡ್ತಾರೆ, ಈಸಿಯಾಗಿ ವರ್ಕ್ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಪಾಯಿಂಟ್. ಸೊ ಸರ್ಟಿಫೈ ಮಾಡೋಂಥ ಕೆಲಸ ಅಲ್ಲ, ಬರೀ ಸರ್ಟಿಫೈ ಮಾಡೋಂಥ ಕೆಲಸ ಅಲ್ಲ ಅಂತ ಗೊತ್ತಾಯಿತು. ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಈ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. IT ಸೆಕ್ಟರಲ್ಲಿ ಕೆಲಸ ಮಾಡ್ಬೋದು ಅಂತ ಗೊತ್ತಾಯಿತು. ದೆನ್ AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಯಿತು. ಸೊ ಈಗ ನಾವು ಈ AME ಬಗ್ಗೆ ಇನ್ನೊಂದಷ್ಟು ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಗಲೇ ಹೇಳಿರೋ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಎನ್ AME ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಹೇಗೆ ಒಬ್ಬ ಕಾಮನ್ ಮ್ಯಾನ್ ತಮ್ಮ ಡೈಲಿ ರೋಟೀನ್ಗೆ AME ಮೇಲೆ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಡಿಪೆಂಡ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ವಿಚಾರಗಳು ನೀವು ಕೇಳಿರಲ್ಲ. ಆ್ಯಂಡ್ AME ಇಲ್ಲದೆ ಆದರೆ, ಏರ್ಕ್ರಾಫ್ಟ್ ಇಂಡಸ್ಟ್ರಿ ಇಲ್ಲದೆ ಆದರೆ ನಮ್ಮ ದೇಶಕ್ಕೆ ಆಗುವಂಥ ಲಾಸ್ ಎಷ್ಟು, ಇಲ್ಲದೆ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಏವಿಯೇಷನ್ ಇಸ್ ಎ ಸರ್ವಿಸ್ ಇಂಡಸ್ಟ್ರಿ. ಕೋವಿಡ್ ಟೈಮಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ, ಕೋವಿಡ್ ಟೈಮಲ್ಲೂ ಸ್ಯಾಲ್ರಿ ಪೇ ಆಗಿದೆ. ಸೊ ಅದು ಸ್ಟಾಪ್ ಆಗಲ್ಲ, ಇದು ಗೊತ್ತಿರಲಿ ನಿಮಗೆ. ಸೊ ಈಗ ನೆಕ್ಸ್ಟ್ BSc ಪಾಠಕ್ಕೆ ಬಂದ್ಬೋಣ. AME ಪಾಠಲ್ಲಿ ಅಪ್ಕಮಿಂಗ್ ಸೆಷನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ BSc ಈಸ್ ಅಬ್ರಿವೇಟೆಡ್ ಆಸ್ ಬ್ಯಾಚುಲರ್ ಆಫ್ ಸೈನ್ಸ್. ಸೊ ಈ BSc ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? ಸೊ ಈಗ BSc ಬಗ್ಗೆ ನಾವು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಹತ್ರ ಹೇಳಿದಾಗ, ಸೊ ಅಲ್ಲಿ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾರೆ ನಮ್ಮ ಹತ್ರ. ಆ ಕ್ವಶನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೇ ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ BSc ಅಬ್ರಿವೇಟೆಡ್ ಆಸ್ ಬ್ಯಾಚುಲರ್ ಆಫ್ ಸೈನ್ಸ್. ಈ BSc ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? BSc ಸರ್ಟಿಫಿಕೇಟ್ ಈಸ್ ಅವಾರ್ಡೆಡ್ ಬೈ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, BNU. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ? UGC ಅಪ್ರೂವ್ಡಾ ಅಂತ ಕೇಳ್ತಾರೆ. ಎಸ್, UGC ಅಪ್ರೂವ್ಡ್. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ? UGC ಅಪ್ರೂವ್ಡು BSc ಸರ್ಟಿಫಿಕೇಟ್ ಅಂತ ಗೊತ್ತಾದ್ಮೇಲೆ, ಆ್ಯಂಡ್ ವಾಟ್ ಈಸ್ UGC? ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ಯಾಕೆ UGC ಅಪ್ರೂವಲ್ ಇರಬೇಕು, ಇಲ್ಲದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ ಅಂತ ಇರುತ್ತೆ, ಅದರಲ್ಲಿ ನಾನು ಹೇಳಿರುತ್ತೆ, ಅಲ್ಲಿ ನೀವು ಗಮನಿಸ್ಬೋದು. ಸೊ UGC ಅಪ್ರೂವ್ಡಾ? ಎಸ್, ಅಪ್ರೂವ್ಡ್. ಸೊ ಟೋಟಲ್ ಕೋರ್ಸ್ನ ಡ್ಯೂರೇಷನ್ ಎಷ್ಟು? ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್? AME ವಿತ್ BSc ಎರಡೂ ಸೇರಿ 3 ವರ್ಷ. ಸೊ 3 ವರ್ಷ ಆದಮೇಲೆ ಡಿಗ್ರಿ ಹೋಲ್ಡರ್ ಆಗ್ತಾರಾ ಅಂತ ಕೇಳ್ತಾರೆ, ಅಂದರೆ ಗ್ರ್ಯಾಜುಯೇಟ್ ಆಗ್ತಾರಾ ಸ್ಟೂಡೆಂಟ್ಸು ಅಂತ ಕೇಳ್ತಾರೆ. ಪೇರೆಂಟ್ಸ್ ಆದರೆ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಕೇಳ್ತಾರೆ? ನಮ್ಮ ಮಕ್ಕಳು ಗ್ರ್ಯಾಜುಯೇಟ್ ಆಗ್ತಾರಾ ಅಂತ ಕೇಳ್ತಾರೆ. ಇಷ್ಟು ಹೇಳಿದ್ಮೇಲೆ ಎಸ್, ಗ್ರ್ಯಾಜುಯೇಟ್ ಆಗ್ತಾರೆ. ಸೊ ರೆಗ್ಯುಲರ್ ಡಿಗ್ರಿನಾ ಅಂತ ಕೇಳ್ತಾರೆ. ಎಸ್, ರೆಗ್ಯುಲರ್ ಡಿಗ್ರಿನೇ. ಆ್ಯಂಡ್ UGC ಅಪ್ರೂವ್ಡಾ? ಎಸ್, UGC ಅಪ್ರೂವ್ಡು. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಇದನ್ನು ಗ್ರ್ಯಾಜುಯೇಷನ್ ಡಿಗ್ರಿ ಕೋರ್ಸನ್ನು ಡಿಗ್ರಿ ಕೈಗೆ ಬರುತ್ತಾ ಸರ್ಟಿಫಿಕೇಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಈ ಡಿಗ್ರಿ ವ್ಯಾಲಿಡ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಏನು ಕೇಳ್ತಾರೆ? ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಅಂತಂದರೆ, ಈ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಬರೀಬೋದಾ? ಈಗ ನಮ್ಮ ಮಗಳು IAS IPS ಮಾಡಬೇಕು ಅಂತಿದ್ರು, UPSC ಎಕ್ಸಾಮ್ ಬರೀಬೇಕು ಅಂತಿದ್ರು, ಬರೀಬೋದಾ? ಎಸ್, ಬರೀಬೋದು. ಯು ಕ್ಯಾನ್ ರೈಟ್ UPSC ಎಕ್ಸಾಮಿನೇಷನ್, KPSC, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಬರೀಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್, IBPS, ಈ ಥರ ನಮ್ಮ ದೇಶದಲ್ಲಿ ಕಾಲಾಗುವಂತಹ ಯಾವುದೇ ಗೌರ್ಮೆಂಟ್ CG ಅಂದರೆ ಸೆಂಟ್ರಲ್ ಗೌರ್ಮೆಂಟ್, SG ಅಂದರೆ ಸ್ಟೇಟ್ ಗೌರ್ಮೆಂಟು, ಆ್ಯಂಡ್ ಸೆಮಿ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ, ನಮ್ಮ ದೇಶದಲ್ಲಿ ಕಾಲಾಗುವಂಥ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಈ BSc ಕೈಯಲ್ಲಿ ಇಟ್ಕೊಂಡು ತಾವು ಬರೀಬೋದು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಇದಾದಮೇಲೆ ಹೈಯರ್ ಎಜುಕೇಷನ್ ಮಾಡ್ಬೋದಾ? ಎಸ್, ಮಾಡ್ಬೋದು. MSc MBA ಮಾಡ್ಬೋದು, ಹಾಗೆ ಅಪ್ ಟು PhD ತನಕನೂ ಮಾಡ್ಬೋದು. 1, 2, 3 ಹೆಚ್ಚು PhD ಮಾಡ್ತಿರೋ MSc MBA ಆದಮೇಲೆ ಅದನ್ನು ಮಾಡ್ಬೋದು. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತೀನಿ. ಸೊ ಇದಾದಮೇಲೆ BSc ಮುಗಿಸ್ಕೊಂಡು ಬೇರೆ ದೇಶಕ್ಕೆ ಹೋಗಿ MSc ಮಾಡ್ಬೋದಾ? ಎಸ್, ಮಾಡ್ಬೋದು. ಬೇರೆ ದೇಶಕ್ಕೆ ಹೋಗಿ ವರ್ಕ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಅಂದರೆ ಆ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಏನು ಅಂತ ಹೇಳ್ತಾ ಇದ್ದೀನಿ. ಈ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಏನು? ಈ BSc ನೀವು ಯಾವ ಯೂನಿವರ್ಸಿಟಿಯಿಂದ ಬರುತ್ತೆ? ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ಹೇಳಿದೆ. ಈ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ರ್ಯಾಂಕಿಂಗ್ ಏನಿದೆ? ಟಾಪ್ 100 ಒಳಗಡೆ ಬರುತ್ತಾ? ಈ ಎಲ್ಲ UGC ಅಂದ್ರೆ ಏನು? UGC ಅಪ್ರೂವಲ್ ಇಲ್ಲದೆ ಇದ್ರೆ ಏನಾಗುತ್ತೆ? ಇದಕ್ಕೆ UGC ಅಪ್ರೂವಲ್ ಇದೆಯಾ? ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು? ಇದನ್ನೆಲ್ಲ ನಾನು ನಿಮಗೆ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದಿಷ್ಟು AME ವಿತ್ BSc ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್. ಒಂದು ಸಣ್ಣ ರಿವೈಸ್ ಮಾಡೋಣ. ಆ್ಯಂಡ್ 1 ನಿಮಿಷ, ಸೆಷನ್ ಇನ್ನೂ ಮುಗ್ದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟು ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿ ತನಕ ಫೋಕಸ್ ಆಗಿರಿ. ಫಸ್ಟು AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯಿತು. ಸೊ ದೆನ್ ವೈಟ್ ಕಲರ್ ಜಾಬ್ ಅಂದರೆ ಏನು ಅಂತ ಗೊತ್ತಾಯಿತು. ಇವ್ರ ಯೂನಿಫಾರ್ಮ್ ಹೇಗಿರುತ್ತೆ ಅಂತ ಗೊತ್ತಾಯಿತು. ಬರೀ ಸರ್ಟಿಫೈ ಮಾಡೋದಷ್ಟೇ ಕೆಲಸ ಅಲ್ಲ ಅಂತ ಗೊತ್ತಾಯಿತು. IT ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು ಅಂತ ಗೊತ್ತಾಯಿತು. ದೆನ್ ಸ್ಕೋಪ್ ಆಫ್ ಎನ್ AME ಗೊತ್ತಾಯಿತು ನಿಮಗೆ. ದೆನ್ BSc ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡೋದು ಅಂತ ಗೊತ್ತಾಯಿತು. ಡ್ಯೂರೇಷನ್ ಆಫ್ ದ ಕೋರ್ಸ್ 3 ಇಯರ್ಸ್, ಡ್ಯೂರೇಷನ್ ಆಫ್ ದ ಕೋರ್ಸ್ ಗೊತ್ತಾಯಿತು. UGC ಅಪ್ರೂವ್ಡ್ ಅನ್ನೋದು ಗೊತ್ತಾಯಿತು. ಹೈಯರ್ ಎಜುಕೇಷನ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಗೌರ್ಮೆಂಟ್ ಎಕ್ಸಾಮ್ ಬರೀಬೋದು ಅನ್ನೋದು ಗೊತ್ತಾಯಿತು. ಆ್ಯಂಡ್ ಇನ್ನೊಂದು ವಿಚಾರ, BSc ಮೇಲೂ ನೀವು IT ಕಂಪ್ನಿಲಿ ಕೆಲಸ ಮಾಡ್ಬೋದು. ಅದನ್ನು BSc ಪಾರ್ಟ್ ಬಂದಾಗ ಹೇಳ್ತೀನಿ, ಅಂದರೆ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ಇನ್ಫಾರ್ಮೇಷನು. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನೋ ಅದನ್ನು ಹೇಳ್ತೀನಿ. ಕೈಂಡ್ಲಿ ಫೋಕಸ್, ವೆರಿ ಇಂಪಾರ್ಟೆಂಟ್. ಕೈಂಡ್ಲಿ ಫೋಕಸ್ ನಾವು. ಈಗ ಬಹುತೇಕ ಇನ್ಫಾರ್ಮೇಷನ್ಸ್ ನಿಮ್ಗೆ ಗೊತ್ತಾಗಿದೆ.
ಸೊ ಈಗ ನಾವು AME ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, BSc ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, UGC ಅಪ್ರೂವ್ಡ್ ಡಿಗ್ರಿ, AME ಅಂದರೆ ಯಾರು, ಸ್ಕೋಪು ಎಲ್ಲ ಗೊತ್ತಾಯಿತು. ಈಗ ಫೈನಲ್ ಪಾಯಿಂಟಿಗೆ ಬಂದಿದ್ದೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈಗ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾದಮೇಲೆ ನೆಕ್ಸ್ಟ್ ಬರೋದೇನೋ, ನೀವು ನೆಕ್ಸ್ಟ್ ಕ್ವಶನ್ ಬರೋದೇನೋ, ಈಗ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡ್ತೀರಾ, ಎಲ್ಲ ಡಿಸ್ಕಷನ್ಸ್ ಆಗಿ ಕೊನೆಗೆ ಅಡ್ಮಿಷನ್ ಆಗೋದು ಅಥವಾ ಅಡ್ಮಿಷನ್ ಬಗ್ಗೆ ತಿಳ್ಕೊಳ್ಳೋದು ಅನ್ನೋದು ಬರುತ್ತೆ. ಆ ಪಾಯಿಂಟಲ್ಲಿ ನಿಮಗೆ ಫೀಸ್ ಎಷ್ಟು ಅನ್ನೋದು ಫಸ್ಟ್ ಪಾಯಿಂಟು, ಎರಡನೇದು ಕಾಲೇಜ್ ಎಲ್ಲಿದೆ ಅನ್ನೋದು ಸೆಕೆಂಡ್ ಪಾಯಿಂಟು, ಮೂರನೇದು ಲೋನ್ ಬರುತ್ತಾ, ಲೋನ್ ಪ್ರೊಸೀಜರ್ ಹೇಗೆ, ಅಡ್ಮಿಷನ್ ಪ್ರೊಸೀಜರ್ ಹೇಗೆ, ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದೆ, ಅದು ಎಲ್ಲಿದೆ, ಅಡ್ರೆಸ್ ಏನು, ಅದು ಬಿಟ್ಟು ಬೇರೆ ಎಲ್ಲಿ ಕಾಲೇಜ್ ಇದೆ, ಎಲ್ಲಿ ರೆಪ್ಯೂಟೇಷನ್ ಚೆನ್ನಾಗಿದೆ, ಯಾವ ಇನ್ಸ್ಟಿಟ್ಯೂಷನ್ಸಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿದೆ, ಆ್ಯಂಡ್ ಪ್ಲೇಸ್ಮೆಂಟ್ ಎಲ್ಲಿ ಚೆನ್ನಾಗಾಗುತ್ತೆ, ಈ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೋಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಹಾಕಿದ್ದೀನಿ, ಅದಕ್ಕೆ ಅಥವಾ ಸ್ಕ್ರೀನಲ್ಲಿ ಬ್ಲಿಂಕ್ ಆಗ್ತಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಕೆಲವ್ರು ಏನು ಮಾಡ್ತೀರಾ ಅಂತಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಗೊಂಡಾದ್ಮೇಲೆ ಕೊನೆಗೆ ಟಕ್ಕಂತ ಗೂಗಲ್ಗೆ ಹೋಗ್ಬಿಟ್ಟು ಬೆಸ್ಟ್ AME ಕಾಲೇಜ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿಬಿಡ್ತೀರಾ. ಟೈಪ್ ಮಾಡಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಅಲ್ಲಿ ಪಾಪಪ್ ಆಗಿ ಬಂದು ಕೂತಿರುತ್ತಲ್ಲ, ಅದರಲ್ಲಿ ಲೆಫ್ಟ್ ಬಾಟಮಲ್ಲಿ AD ಆ್ಯಡ್ ಅಂತಿರುತ್ತೆ ಅಥವಾ ಸ್ಪಾನ್ಸರ್ಡ್ ಅಂತಿರುತ್ತೆ. ನನ್ನ ಅನೇಕ ವರ್ಷದ ಅನುಭವದಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ, ಈ ಥರ ಅಲ್ಲೆಲ್ಲೋ ಗೂಗಲಲ್ಲೋ ಅಥವಾ ಇನ್ನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಇನ್ಸ್ಟಾಗ್ರಾಮಲ್ಲೋ ಇನ್ಯಾವುದೋ ಆ್ಯಡ್ ನೋಡಿದೆ ಅಂತನೋ ಇನ್ಫಾರ್ಮೇಷನ್ಸ್ ತಗೊಂಡು ಕ್ವಾಲಿಟಿ ಚೆನ್ನಾಗಿಲ್ದಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಿ ದುಡ್ಡು, ಟೈಮು, ಎನರ್ಜಿ ಎಲ್ಲ ಕಳ್ಕೊಂಡಿರೋರನ್ನ, ಅಥವಾ ರೆಪ್ಯೂಟೆಡ್ ಕಾಲೇಜಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ದಿರೋ, ಪ್ಲೇಸ್ಮೆಂಟ್ ಚೆನ್ನಾಗಿಲ್ದಿರೋ ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಟೈಮ್, ಎನರ್ಜಿ, ಮನಿ ವೇಸ್ಟ್ ಮಾಡ್ಕೊಂಡಿರೋರನ್ನ ನೋಡಿದ್ದೀನಿ. ಆದ್ದರಿಂದ ನನ್ನ ಡಿಕ್ಲರೇಷನ್ ಏನಂತಂದರೆ, ವೆನ್ ಯು ವಾಂಟ್ ಟು ಗೆಟ್ ಅನ್ ಇನ್ಫಾರ್ಮೇಷನ್, ಕೈಂಡ್ಲಿ ಗೆಟ್ ಇಟ್ ಥ್ರೂ ದ ಕರೆಕ್ಟ್ ಸೋರ್ಸು, ನಾಟ್ ಫ್ರಮ್ ದ ಸೋಷಿಯಲ್ ಮೀಡಿಯಾ. ಅದು ಯಾವುದು ಕರೆಕ್ಟ್ ಸೋರ್ಸು, ಯಾರಿಗೆ ಫೋನ್ ಮಾಡಬೇಕು, ಆ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಬ್ಲಿಂಕ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಾಲೇಜ್ ಯಾವುದು, ಫೀಸ್ ಎಷ್ಟು, ಎಲ್ಲೆಲ್ಲಿ ಕಾಲೇಜ್ ಇದೆ, ಪ್ಲೇಸ್ಮೆಂಟ್ ಎಲ್ಲಿ ಚೆನ್ನಾಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ಲಿ ಚೆನ್ನಾಗಿದೆ, ಲೋನ್ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಗೈಡ್ ಮಾಡ್ತಾರೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಎರಡನೇದು ಏನಂತಂದರೆ, ಕಾಲೇಜ್ಗೆ ನೀವು ಹೋಗೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಹೋಗಬೇಕು, ಐದರ್ ಫಾರ್ ಎಂಕ್ವೈರಿ ಆರ್ ಫಾರ್ ಅಡ್ಮಿಷನ್. ಅದು ಪೇರೆಂಟ್ ಆಗಲಿ ಸ್ಟೂಡೆಂಟ್ ಆಗಲಿ, ಎಂಕ್ವೈರಿಗಾರು ಹೋಗಿ ಅಡ್ಮಿಷನ್ಗಾರು ಹೋಗಲಿ, ಫೋನ್ ಮಾಡ್ಕೊಂಡು ಹೋಗಬೇಕು. ಯಾಕಂತಂದರೆ AME ಕಾಲೇಜ್ನ ವಿಸಿಟಿಂಗ್ ಪ್ರೋಟೋಕಾಲ್ಸು ಬೇರೆ ಇದೆ. ಕೈಂಡ್ಲಿ ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಕರೆಕ್ಟ್ ಸೋರ್ಸ್, ಕೈಂಡ್ಲಿ ಡೂ ಕಾಲ್ ಬಿಫೋರ್ ವಿಸಿಟಿಂಗ್ ದ ಕಾಲೇಜ್, ಡೋಂಟ್ ಫಾಲ್ ಅಂಡರ್ ಎನಿ ಟ್ರ್ಯಾಪ್ ಆ್ಯಂಡ್ ಲೂಸ್ ಯುವರ್ ಟೈಮ್, ಎನರ್ಜಿ ಆ್ಯಂಡ್ ಮನಿ. ಸೊ ಇದಿಷ್ಟು ಹೇಳ್ತಾ, ಡಿಕ್ಲರೇಷನ್ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ, ಇದಿಷ್ಟು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. AME ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಅಪ್ಕಮಿಂಗ್ ಸೆಷನಲ್ಲಿ ಕೊಡ್ತೀನಿ. ಆ್ಯಂಡ್ ನಿಮಗೆ ಇನ್ಯಾವುದಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ತೊಗೊಂಡು ಫೋನ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಅಥವಾ ಫೋನ್ ನಂಬರು ಡಿಸ್ಪ್ಲೇಲೂ ಬ್ಲಿಂಕ್ ಆಗ್ತಾ ಇರುತ್ತೆ, ಆ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜು ಮಾಡ್ಬೋದು, ಫೋನು ಮಾಡ್ಬೋದು. ಇಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನ್ನ, ಇಂಟ್ರೊಡಕ್ಟರಿ ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ವಿ ವಿಲ್ ಮೀಟ್ ಯು ಅಗೈನ್ ಇನ್ ದ ಅಪ್ಕಮಿಂಗ್ ಸೆಷನ್ಸ್. ನಮಸ್ಕಾರ.